ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಲಕ್ಷ್ಮಣ್ ಮತ್ತು ಸದಸ್ಯ ಕಾರ್ಯದರ್ಶಿ ಶಾಂತಪ್ಪ ಅವರ ಕುರ್ಚಿ ಅಲುಗಾಡ್ತಾ ಇದೆ. ಕಳೆದ 5 ತಿಂಗಳ ಹಿಂದೆ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ನೀಡಿರುವ ತೀರ್ಪು ಇಬ್ಬರಿಗೂ ಕೂಡ ಉರುಳಾಗಿದೆ. ಉತ್ತರಾಖಂಡ್ನ ರಾಜೇಂದ್ರ ಸಿಂಗ್ ಭಂಡಾರಿ ಅನ್ನೋರು 2013ರಲ್ಲಿ ಉತ್ತರಾಖಂಡ್ ರಾಜ್ಯದ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಮತ್ತು ಸದಸ್ಯ ಕಾರ್ಯದರ್ಶಿ ನೇಮಕಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ರು. ಇದೀಗ ಅಂದ್ರೆ 2016ರ ಆಗಸ್ಟ್ 24ರಂದು ಆ ಬಗ್ಗೆ ಆದೇಶ ನೀಡಿರುವ ಎನ್ಜಿಟಿ ದೇಶದ ಎಲ್ಲಾ ಮಾಲಿನ್ಯ ನಿಯಂತ್ರಣ ಮಂಡಳಿಗಳಿಗೆ ಅನ್ವಯವಾಗುವಂತೆ ಆದೇಶವನ್ನು ನೀಡಿದೆ. ಈ ಆದೇಶದ ಹಿನ್ನೆಲೆಯಲ್ಲಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಹಾಲಿ ಅಧ್ಯಕ್ಷ ಮತ್ತು ಸದಸ್ಯ ಕಾರ್ಯದರ್ಶಿ ಪದವಿಯನ್ನ ಕಳೆದುಕೊಳ್ಳಬೇಕಾಗತ್ತೆ. ಆದರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಕೃಪಾ ಕಟಾಕ್ಷದಿಂದಾಗಿ ಇಬ್ಬರು ಈಗಲೂ ಕೂಡ ಪದವಿಯಲ್ಲಿ ಮುಂದುವರೆದಿದ್ದಾರೆ. ಲಕ್ಷ್ಮಣ್ ಅವರಿಗೆ ಪರಿಸರದ ವಿಚಾರದಲ್ಲಿ ಯಾವುದೇ ರೀತಿಯ ನಾಲೆಜ್ ಇಲ್ಲದೆ ಇದ್ರೂ ಕೂಡ, ಜ್ಞಾನ ಇಲ್ಲದೆ ಇದ್ರೂ ಕೂಡ ಸಿಎಂ ಆಪ್ತ ಅನ್ನುವ ಕಾರಣಕ್ಕೆ ಅವರನ್ನ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಇನ್ನು ಸದಸ್ಯ ಕಾರ್ಯದರ್ಶಿ ಎಸ್ ಶಾಂತಪ್ಪ ಕೂಡ ಪರಿಸರದ ವಿಚಾರದಲ್ಲಿ ಯಾವುದೇ ರೀತಿಯ ಜ್ಞಾನವನ್ನ ಹೊಂದಿಲ್ಲ. ಹೀಗಾಗಿ ಇಬ್ಬರೂ ಕೂಡ ಕುರ್ಚಿಯನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಆದರೆ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳದೆ ಇಬ್ಬರನ್ನ ಕೂಡ ಸೇಫ್ ಗಾರ್ಡ್ ಮಾಡ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿದೆ, ಇಲ್ಲಿನ ಅಧ್ಯಕ್ಷರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಸದಸ್ಯರು ಕೂಡ ಬದಲಾವಣೆ ಆಗಬೇಕಾದ ಅಗತ್ಯ ಇದೆ. ತಕ್ಷಣವೇ ಈಗಿರತಕ್ಕಂಥ ಅಧ್ಯಕ್ಷರಾದ ಲಕ್ಷ್ಮಣ್ ಅವರು ಹಾಗೂ ಸದಸ್ಯ ಕಾರ್ಯದರ್ಶಿ ಅವರನ್ನು ತಕ್ಷಣವೇ ಅವರನ್ನು ತೆಗೆದುಹಾಕಿ ನೂತನ ಅಧ್ಯಕ್ಷರನ್ನು ನೇಮಕ ಮಾಡಲಿಕ್ಕೆ ಸರ್ಕಾರ ತಕ್ಷಣವೇ ಪ್ರಕ್ರಿಯೆಯನ್ನು ಆರಂಭಿಸಬೇಕಂತ ಕೋರ್ಕೊಳ್ತಾನೆ. ಅಲ್ಲದೆ ಈಗಾಗಲೇ ಕೂಡ ಇಲ್ಲಿರತಕ್ಕಂಥ ಅಧ್ಯಕ್ಷರು ಕೂಡ ಈ ಒಂದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅಧ್ಯಕ್ಷರಾಗುವಂತಹ ಅರ್ಹತೆಗಳು ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿರುವಂಥದ್ದು. ಅವರು ಕೂಡ ಬಿಲ್ಡರ್ ಅನ್ನುವಂಥ ಮಾಹಿತಿ ಎಲ್ರಿಗೂ ತಿಳಿದಂಥ ವಿಷಯ. ಆದುದರಿಂದ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಏನಿದೆ, ಈ ತೀರ್ಪನ್ನು ನೀಡಿದೆ, ಇದನ್ನು ರಾಜ್ಯ ಸರ್ಕಾರ ಖಂಡಿತವಾಗಿ ಪಾಲಿಸಬೇಕಾಗುವಂಥದ್ದು. ಇಲ್ಲದೇ ಇದ್ದರೆ ನಾನು ಕೂಡ ಸೂಕ್ತವಾಗಿ ಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಸಲ್ಲಿಸ್ತಾ ಇರ್ತೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬುರುಲಿ. ಆನಂದ್, ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದ ಸ್ಪಷ್ಟ ಆದೇಶ ಇದೆ, ಯಾರಿಗೆಲ್ಲ ಈ ವಿಚಾರದಲ್ಲಿ ಪರಿಸರ ವಿಚಾರದಲ್ಲಿ ನಾಲೆಜ್ ಇಲ್ಲ ಅಂತವರು ಇಲ್ಲಿ ಅಧ್ಯಕ್ಷ ಅಥವಾ ಸದಸ್ಯ ಕಾರ್ಯದರ್ಶಿ ಆಗುವಂತಿಲ್ಲ ಅಂತ. ಹಾಗಿದ್ರೂ ಕೂಡ ಎನ್ಜಿಟಿ ಆದೇಶದ ಹೊರತಾಗೂ ಕೂಡ ಇವರು ಹೇಗೆ ಮುಂದುವರೆದಿದ್ದಾರೆ ಕುರ್ಚಿಯಲ್ಲಿ ಅಂತ? ಹೌದು ಅಮರ ಪ್ರಸಾದ್, ಇಲ್ಲಿ ಕೇವಲ ಸಿಎಂ ಆಪ್ತ ಅನ್ನುವಂತ ಕಾರಣಕ್ಕಾಗಿ ಮಾತ್ರ ಲಕ್ಷ್ಮಣ್ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವಂತದ್ದು. ಈ ಹಿಂದೆ ನೇಮಕ ಮಾಡಿದಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಅಂದ್ರೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಒಂದು ಅತಿ ದೊಡ್ಡ ಒಂದು ಸಂಸ್ಥೆಗೆ ನೇಮಕ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಯೋಚನೆಯನ್ನ ಮಾಡಿ ನೇಮಕ ಮಾಡಬೇಕಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಮಾನದಂಡಗಳನ್ನ ನೋಡದೆ, ಯಾವುದೇ ರೀತಿಯಾದಂತಹ ಅವರ ಪೂರ್ವಾಪರಗಳನ್ನ ವಿಚಾರ ಮಾಡದೆ ಕೇವಲ ಸಿಎಂ ಆಪ್ತ ಅನ್ನುವಂತ ಕಾರಣಕ್ಕಾಗಿ ಲಕ್ಷ್ಮಣ್ ಅವರನ್ನ ನೇಮಕ ಮಾಡಲಾಗಿದೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಇದಕ್ಕೆ ಪೂರಕ ಎಂಬಂತೆ ಕಳೆದ 5 ತಿಂಗಳ ಹಿಂದೆ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಒಂದು ತೀರ್ಪನ್ನು ನೀಡಿದೆ. ಆ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತದ್ದು, ವಾಟರ್ ಆಕ್ಟ್ ಮತ್ತೆ ಏರ್ ಆಕ್ಟ್ ಎರಡನ್ನೂ ಕೂಡ ಗಣನೆಗೆ ತೆಗೆದುಕೊಂಡು ಆ ಆಕ್ಟ್ ನ ಅಡಿಯಲ್ಲಿ ಏನೆಲ್ಲ ಹೇಳಿದೆಯೋ ಅದಕ್ಕೆ ಪೂರಕವಾಗಿರುವಂತ ಅಧ್ಯಕ್ಷ ಮತ್ತೆ ಸದಸ್ಯ ಕಾರ್ಯದರ್ಶಿಯನ್ನ ನೇಮಕ ಮಾಡಬೇಕು ಅನ್ನುವಂತ ಒಂದು ಆದೇಶವನ್ನ ನೀಡಿದೆ. ಮತ್ತೆ ಆ ಆದೇಶ ನೀಡಿದಂತ 3 ತಿಂಗಳ ಒಳಗಾಗಿ ಹೊಸದಾಗಿ ನೇಮಕ ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದೆ, ಮತ್ತೆ ಗೈಡ್ಲೈನ್ಸ್ ಅನ್ನು ಕೂಡ ಕೊಟ್ಟಿದೆ. ಆದ್ರೆ ಅವೆಲ್ಲವನ್ನೂ ಧಿಕ್ಕರಿಸಿ ಇವತ್ತಿಗೂ ಕೂಡ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿ ಲಕ್ಷ್ಮಣ್ ಮುಂದುವರಿತಾ ಇದ್ರೆ, ಸದಸ್ಯ ಕಾರ್ಯದರ್ಶಿಯಾಗಿ ಎಸ್ ಶಾಂತಪ್ಪ ಮುಂದುವರಿತಾ ಇದ್ದಾರೆ. ಆ ಆಕ್ಟ್ ನ ಅಡಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಪರಿಸರ ವಿಭಾಗದಲ್ಲಿ ಕೆಲಸ ನಿರ್ವಹಿಸಿರುವಂತ ಮತ್ತೆ ಸಾಕಷ್ಟು ಜ್ಞಾನ ಇರುವಂತಹ ವ್ಯಕ್ತಿಗಳನ್ನ ಅಲ್ಲಿ ಅಧ್ಯಕ್ಷ ಮತ್ತೆ ಸದಸ್ಯ ಕಾರ್ಯದರ್ಶಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದು. ಮತ್ತೆ ಕ್ವಾಲಿಫಿಕೇಶನ್ ವಿಚಾರಕ್ಕೆ ಬಂದ್ರೆ ಪರಿಸರ ವಿಭಾಗದಲ್ಲಿ ಮತ್ತೆ ಮಾಲಿನ್ಯ ನಿಯಂತ್ರಣ ಮತ್ತೆ ನಿರ್ವಹಣೆ ಎರಡೂ ವಿಚಾರದಲ್ಲೂ ಕೂಡ ಪದವಿಯನ್ನ ಪಡೆದಿರಬೇಕು ಅನ್ನುವಂತ ಒಂದು ಸ್ಪಷ್ಟವಾದ ಆದೇಶ ಇದ್ರು ಯಾವ ಕಾರಣಕ್ಕಾಗಿ ಸಿಎಂ ಇವರನ್ನ ಬದಲಾಯಿಸ್ತಿಲ್ಲ ಅನ್ನುವಂತ ಒಂದು ಅನುಮಾನ ಕಾಡ್ತಾ ಇದೆ ಅಮರ್ ಪ್ರಸಾದ್. ಧನ್ಯವಾದ ಆನಂದ್.